ಯಾರಿಗೆ ಡಯಾಬಿಟಿಸ್ ಎಲ್ಲ ಇದೆಯೋ, ಯಾರ್ದು ವೈಟಮಿನ್ ಡಿ ಲೆವೆಲ್ಸ್ ತುಂಬ ಲೋ ಇದೆಯೋ ಅವರಿಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗಿದೆ. ಆ್ಯಂಡ್ ತುಂಬ ಜನರಿಗೆ ಇದೆ ಆ ಹ್ಯಾಬಿಟ್, ಮುಖದಲ್ಲೇ ಕೈ ಇರುತ್ತೆ, ಯಾವಾಗಲೂ ಮೂಗತ್ರ, ಬಾಯಿ ಹತ್ರ, ಕಿವಿ ಹತ್ರ ಕೈ ಇರುತ್ತೆ. ಸೊ ಅಂಥವರಿಗೂ ಕೂಡ ಈ ಥರ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಈ ಕಂಟಾಮಿನೇಷನ್ ಆಗಿ ಆ ವೈರಸ್ ಬೇಗ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಏನಿದೆ ಅದು ಜಾಸ್ತಿ ಇರುತ್ತೆ. ಮೋರ್ ಓವರ್ ನಮಗೆ ಟೆನ್ಷನ್ ಏನು ಸ್ಟಾರ್ಟ್ ಆಗಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ಕೂಡ HMPV ವೈರಸ್ ಏನಿದೆ ಅದು ಡಿಟೆಕ್ಟ್ ಆಗಿದೆ. ಸೊ ಹಾಗಾಗಿ ನಮಗೆಲ್ಲ ಒಂಥರ ಭಯ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಲಾಸ್ಟ್ ಟೈಮ್ ಕೋವಿಡಲ್ಲಿ ಆದಾಗ ಒಂದು ಸಿಚುವೇಶನ್ ಆಗ್ಬೋದಾ ಅಂತ ಒಂದು ಹೆದರಿಕೆ ನಮಗೆಲ್ಲರಿಗೂ ಇದೆ. ಈಗ ಮಾಡುವಂಥ ಎಷ್ಟೋ ಟೆಸ್ಟ್ಗಳಲ್ಲಿ ಈಗಲೂ ಕೋವಿಡ್ ಪಾಸಿಟಿವ್ ಬರ್ತಾ ಇದೆ, ಬಟ್ ನಾವು ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ನಮ್ಮ ಈ ಟೆನ್ಷನನ್ನು ದೂರ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಚೈನೆಯಲ್ಲಿ ಒಂದು ಕಾಯಿಲೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ ಕೂಡಲೇ ನಮಗೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಲಾಸ್ಟ್ ಟೈಮ್ ನಮಗೆಲ್ಲ ಗೊತ್ತು, 5 years ಬ್ಯಾಕ್ ಚೈನೆಯಲ್ಲಿ ಕೋವಿಡ್ ಸ್ಟಾರ್ಟ್ ಆಗಿತ್ತು ಮತ್ತು ಅದು ಇಂಡಿಯಾಗೆ ಸ್ಪ್ರೆಡ್ ಆಗಿ ನಮಗೆ ಎಷ್ಟೋ ಒಂದು ಪ್ರಾಬ್ಲಮ್ ಆಗಿತ್ತು. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೋವಿಡ್ ಆದಮೇಲೆ ಜನ ಏನಿದ್ದಾರೆ ಅವರು ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಯಾಕಂದರೆ ಅವರಿಗೆ ಆಹಾರದ ಬಗ್ಗೆ ಅಥವಾ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡೋದ್ರ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಇಮ್ಯುನಿಟಿ ಮತ್ತು ಅವರ ಆರೋಗ್ಯ ಕೂಡ ಇಂಪ್ರೂವ್ ಆಗಿದೆ. ಸೊ ಈಗ ನಮಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಚೈನಲ್ಲಿ HMPV ವೈರಸ್ ಔಟ್ಬ್ರೇಕ್ ಆಯಿತು. ಸೊ ಅಲ್ಲಿ ನಮಗೆ ಬರುವಂಥ ನ್ಯೂಸಲ್ಲಿ ನಾವು ನೋಡ್ತೀವಿ, ಅಲ್ಲೆಲ್ಲ ತುಂಬ ಪೇಷಂಟ್ಸ್ ತುಂಬಿದ್ದಾರೆ, ಎಷ್ಟೋ ಡೆತ್ ಆಗ್ತಾ ಇದೆ ಅಂತೆಲ್ಲ ಸುದ್ದಿ ಇದೆ. ಸೊ ಹಾಗಾಗಿ ಆ್ಯಂಡ್ ಮೋರ್ ಓವರ್ ನಮಗೆ ಟೆನ್ಷನ್ ಏನು ಸ್ಟಾರ್ಟ್ ಆಗಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ಕೂಡ HMPV ವೈರಸ್ ಏನಿದೆ ಅದು ಡಿಟೆಕ್ಟ್ ಆಗಿದೆ. ಸೊ ಹಾಗಾಗಿ ನಮಗೆಲ್ಲ ಒಂಥರ ಭಯ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಲಾಸ್ಟ್ ಟೈಮ್ ಕೋವಿಡಲ್ಲಿ ಆದಾಗ ಒಂದು ಸಿಚುವೇಶನ್ ಆಗ್ಬೋದಾ ಅಂತ ಒಂದು ಹೆದರಿಕೆ ನಮಗೆಲ್ಲರಿಗೂ ಇದೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ HMPV ವೈರಸ್ ಅಂದರೆ ಏನು, ಅದು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ನಾವು ಏನೇನು ಮಾಡಬೇಕು, ಹಾಗೂ ಅದು ಬಂದರೆ ಅದರಿಂದ ಹೇಗೆ ಹೊರಗೆ ಬರೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ HMPV ವೈರಸ್ ಅಂದರೆ ಏನು ಅಂತ ನೋಡೋಣ. ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ ಇದರ ಫುಲ್ ನೇಮ್. ಆ್ಯಂಡ್ ಅದು ಈಗ ಹೊಸದಾಗಿ ಬಂದಿರೋ ಒಂದು ವೈರಸ್ ಏನಲ್ಲ, ಎಷ್ಟೋ ವರ್ಷಗಳಿಂದ ಎಕ್ಸಿಸ್ಟ್ ಆಗಿರುವಂಥ ಒಂದು ವೈರಸ್ ಅದು. ಸೊ ನಮಗೆ ಎಷ್ಟೋ ಸಲ ನಮಗೆ ಅದರದ್ದು ಇನ್ಫೆಕ್ಷನ್ ಕೂಡ ಆಗಿರಬಹುದು, ನಮಗೆ ಗೊತ್ತಿಲ್ಲ. ಆ್ಯಂಡ್ ಈಗ ಏನಾಗುತ್ತೆ, ನಮಗೆ ಗೊತ್ತು ಚೈನಲ್ಲಿ ಈ ಥರ HMPV ಇನ್ಫೆಕ್ಟೆಡ್ ಕೇಸಸ್ ಜಾಸ್ತಿ ಆಯಿತು. ಸೊ ನಾವೆಲ್ಲಾದರೂ ಹಾಸ್ಪಿಟಲ್ಸ್ ಹೋದ ಕೂಡಲೇ ನಮಗೆ ಕೋಲ್ಡ್ ಬಂದರೆ ಅಥವಾ ಕೆಮ್ಮು ಬಂದರೆ ಅಥವಾ ಜ್ವರ ಬಂದರೆ ನಾವು ಹಾಸ್ಪಿಟಲ್ಸಿಗೆ ಹೋದ ಕೂಡಲೇ ಅವ್ರು ಏನು ಮಾಡ್ತಾರೆ, ಅದರದ್ದೇ ಟೆಸ್ಟ್ ಮಾಡಿ ನೋಡ್ತಾರೆ. ಅದರದ್ದು ಟೆಸ್ಟ್ ಮಾಡುವಾಗ ಪಾಸಿಟಿವ್ ಅಂತ ಬರುತ್ತೆ, ನಮಗೆಲ್ಲ ಒಂದು ಸ್ಟ್ರೆಸ್, ಒಂದು ಟೆನ್ಷನ್, ಒಂದು ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಅದೇ ಥರ ನಾವು ನೋಡಿದರೆ ಈಗ ಮಾಡುವಂಥ ಎಷ್ಟೋ ಟೆಸ್ಟ್ಗಳಲ್ಲಿ ಈಗಲೂ ಕೋವಿಡ್ ಪಾಸಿಟಿವ್ ಬರ್ತಾ ಇದೆ, ಬಟ್ ನಾವು ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ನಮ್ಮ ಈ ಟೆನ್ಷನನ್ನು ದೂರ ಮಾಡಬೇಕು. HMPV ವೈರಸ್ ಬಂತು ಅಂತ ಹೇಳಿ ನಮಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಇಟ್ ಈಸ್ ಜಸ್ಟ್ ಲೈಕ್ ಅದರ್ ವೈರಸ್. ನಾವೇನು ಇನ್ಫ್ಲೂಯೆನ್ಸಾ ವೈರಸಸ್ ಇದೆ ಅಥವಾ ಕೋವಿಡ್ ವೈರಸಸ್ ಇದೆ. ಸೊ ರೆಸ್ಪಿರೇಟರಿ ಇನ್ಫೆಕ್ಷನ್ಗೆ ಕಾರಣ ಆಗಿರುವಂಥ ಒಂದು ವೈರಸ್. ಸೊ ಇದರ ಸಿಂಪ್ಟಮ್ಸ್ ಕೂಡ ಏನಿರುತ್ತೆ, ಯೂಶ್ವಲಿ ನಮಗೆ ಬರುವಂಥ ಕಾಮನ್ ಕೋಲ್ಡ್ ಏನಿದೆ, ನೆಗಡಿ ಇರ್ಬೋದು, ರನ್ನಿಂಗ್ ನೋಸ್ ಇರ್ಬೋದು, ಗಂಟ್ಲು ನೋವು ಇರ್ಬೋದು, ಕೆಮ್ಮು ಇರ್ಬೋದು. ಸೊ ಈ ಥರ ಸಿಂಪ್ಟಮ್ಸ್ ಬರುತ್ತೆ. ಆ್ಯಂಡ್ ಅದಕ್ಕಿರುವಂಥ ಟ್ರೀಟ್ಮೆಂಟ್, ಸಿಂಪ್ಟಮ್ಯಾಟಿಕ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಕೆಲವರಲ್ಲಿ ಮಾತ್ರ ಇದು ಏನಾಗುತ್ತೆ, ಲೈಕ್ ಎಲ್ಲ ಕಾಯಿಲೆ ಕೂಡ ಹಾಗೆ ಅಲ್ವಾ, ಒಂದು ಜ್ವರ ಬಂದರೂ ಕೂಡ ನಮ್ಮ ಇಮ್ಯುನಿಟಿ ತುಂಬ ವೀಕ್ ಇರೋರಾಗಲಿ, ತುಂಬ ಸಣ್ಣ ಮಕ್ಕಳಾಗಲಿ ಅಥವಾ ತುಂಬ ವಯಸ್ಸಾದವರಾಗಲಿ, ಅವರಿಗೆಲ್ಲ ಆ ರಿಸ್ಕ್ ಏನಿದೆ ದಟ್ ಈಸ್ ಕಂಪ್ಯಾರಿಟಿವ್ಲಿ ಹೈ. ಸೊ ಅದೇ ಥರ ಒಂದು ರಿಸ್ಕ್ ಅಷ್ಟೇ ಈ ಕಾಯಿಲೆಯಲ್ಲಿ ಕೂಡ ಇದೆ, ಈ HMPV ವೈರಸ್ ಇನ್ಫೆಕ್ಷನ್ಲಿ ಕೂಡ ಇರುತ್ತೆ. ಸೊ ವಯಸ್ಸಾದವರಲ್ಲಿ ಈ ಇನ್ಫೆಕ್ಷನ್ ಬಂದರೆ ಕೆಲವು ಸಲ ಏನಾಗ್ಬೋದು, ಅದರಿಂದ ನ್ಯೂಮೋನಿಯಾ ಆಗಿ ಅವರಿಗೆ ಲಂಗಲ್ಲಿ ಇನ್ಫೆಕ್ಷನ್ ಆಗಿ ಸೊ ಅವರಿಗೆ ಉಸಿರಾಟದ ಪ್ರಾಬ್ಲಮ್ ಆಗ್ಬೋದು, ಈವನ್ ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಅದೇ ಥರ ಸಣ್ಣ ಮಕ್ಕಳಲ್ಲಿ ಯಾರಿಗೆ ಈ ಏರ್ವೇ ಏನಿದೆ ಅದು ತುಂಬ ನ್ಯಾರೋ ಆಗಿರುತ್ತೋ ಅವರಲ್ಲಿ ಇನ್ಫೆಕ್ಷನ್ ಆದರೆ ಏನಾಗುತ್ತೆ, ಕಫ ಆಗುತ್ತೆ, ಮ್ಯೂಕಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ಬೋದು, ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಬೇರೆ ಕಾಯಿಲೆಗಳಿರೋರು, ಮೇ ಬಿ HIV ಈ ಥರ ತುಂಬ ಲೋ ಇಮ್ಯುನಿಟಿ ಇರುವಂಥ ಪೇಷಂಟ್ಸ್ ಏನಿದ್ದಾರೆ ಅವರಿಗೂ ಕೂಡ. ಸೊ ಅವರಿಗೆ ಈ ವೈರಸ್ ಒಂದೇ ಅಲ್ಲ, ಎಲ್ಲ ಯಾವುದೇ ವೈರಸ್ ಅಟ್ಯಾಕ್ ಆಗಲಿ, ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಲಿ, ಅವರಿಗೆ ದೇ ಹ್ಯಾವ್ ಎ ಮೋರ್ ರಿಸ್ಕ್ ಆ್ಯಕ್ಚುಲಿ. ಸೊ ಅವರಿಗೆ ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳೇನಿದೆ ಅದು ಜಾಸ್ತಿ ಇದೆ. ಸೊ ಅದು ಬಿಟ್ಟು ನಾವೀಗ ಒಂದು HMPV ವೈರಸ್ ಬಂದಿದೆ ಅಂತ ಹೇಳಿ ಅದಕ್ಕೆ ತುಂಬ ಹೆದರ್ಕೊಂಡು ತುಂಬ ಟೆನ್ಷನ್ ತಗೊಂಡು ಮಾಡಿದ್ರೆ ಏನಾಗುತ್ತೆ, ಆ ಟೆನ್ಷನಿಂದ ನಮಗೆ ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಟ್ಟರೆ ನಮಗೆ ಎಷ್ಟೋ ಸಲ HMPV ಆಗಿರ್ಬೋದು. ಸೊ ಇದೆಲ್ಲ ಡಿಪೆಂಡ್ ಆಗೋದು ನಾವು ಎಷ್ಟು ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮಗೆ ಕೋವಿಡ್ ಬಂತು, ಎಷ್ಟೋ ಸಲ ಇದು ಬಂದಿರ್ಬೋದು. ಕೋವಿಡ್ ಬಂದಾಗಿರುವಂಥ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಏನು ಈಗಿಲ್ಲ. ಆ್ಯಂಡ್ ಈವನ್ ಚೈನಾದಲ್ಲಿ ಕೂಡ ನಾವು ಈ ನ್ಯೂಸಲ್ಲಿ ಕೇಳುವಂಥ ಅಷ್ಟೆಲ್ಲ ಒಂದು ಲೈಕ್ ಫಿಯರ್, ಒಂದು ಹೆದರಿಕೆ ಕ್ರಿಯೇಟ್ ಆಗುವಂಥ ಸಿಚುವೇಶನ್ ಕೂಡ ಅಲ್ಲಿ ಇಲ್ಲ. ಬಟ್ ನಮಗೇನಾಗುತ್ತೆ, ನ್ಯೂಸ್ ಹಾಗೆ ಅಲ್ವಾ ಸ್ಪ್ರೆಡ್ ಆಗೋದು. ನಾನೀಗ ನಿಮ್ಮ ಹತ್ರ ಒಂದು ನ್ಯೂಸ್ ಹೇಳಿ ನೀವು ಅದು ಮತ್ತೊಬ್ಬರ ಹತ್ರ ಹೇಳೋ ತನಕ ಟೋಟಲ್ ನ್ಯೂಸೇ ಚೇಂಜ್ ಆಗಿರುತ್ತೆ. ಸೊ ನಮಗೆಲ್ಲ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ. ಸೊ ನಾವು ಫಸ್ಟ್ ಆಫ್ ಆಲ್ ನಾನು ಹೇಳೋದೇನೆಂದರೆ ಇದರಲ್ಲಿ ಏನೂ ಟೆನ್ಷನ್ ಮಾಡುವಂಥ ಲೈಕ್ ಟೆನ್ಷನ್ ತಗೊಳ್ಳುವಂಥ ಒಂದು ಸಿಚುವೇಶನ್ ಅಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಅದರ್ ವೈರಸಸ್. ಅಂದರೆ ನಮಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಕ್ರಿಯೇಟ್ ಮಾಡುವಂಥ ಎಷ್ಟೋ ವೈರಸ್ಗಳಿದೆ. ಸೊ ಅದೇ ಥರ ಒಂದು ವೈರಸ್ ಅಷ್ಟೇ. ಸೊ ಎಷ್ಟೋ ವರ್ಷದಿಂದ ಆ ವೈರಸ್ ಎಕ್ಸಿಸ್ಟೆನ್ಸ್ ಕೂಡ ಇದೆ. ಅದೇನು ಹೊಸದಾಗಿ ಮ್ಯೂಟೇಟೆಡ್ ಆಗಿ ಬಂದಿರುವಂಥ ಒಂದು ವೈರಸ್ ಏನೂ ಅಲ್ಲ. ಸೊ ನಾವೇನು ಹೆದರುವಂಥ ಅಗತ್ಯ ಇಲ್ಲ. ದಟ್ ಇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಯಾವಾಗ ನಾವು ಇದಕ್ಕೆ ಕೇರ್ಫುಲ್
ಕೇರ್ಫುಲ್ ಆಗಿ ಇರಬೇಕು ಅಂದರೆ ಓಕೆ ನಮಗೆ ನಮಗೆ ಗೊತ್ತಿಲ್ಲ HMPV ಇನ್ಫೆಕ್ಷನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನಮಗೆ ನೆಗಡಿ ಸ್ಟಾರ್ಟ್ ಆಯಿತು, ಸಿವಿಯರ್ ಕೆಮ್ಮು ಸ್ಟಾರ್ಟ್ ಆಯಿತು, ತುಂಬ ಲೈಕ್ ಫ್ಲಮ್ ಪ್ರೊಡಕ್ಷನ್ ಆಯಿತು, ಕಫ ಅಂದರೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ, ಬ್ರೆತ್ಲೆಸ್ನೆಸ್ ಬರ್ತಾ ಇದೆ, ರಾತ್ರಿ ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಥರ ಸಿಂಪ್ಟಮ್ಸ್ ನೀವು ಕಂಡು ಬಂದರೆ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಲೇಬೇಕು. ಅದು HMPV ವೈರಸ್ಸಿಂದ ಇದ್ದರೆ ಓಕೆ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳಿರುತ್ತೆ. ಬಟ್ ಎನಿ ಇನ್ಫೆಕ್ಷನಲ್ಲಿ ಕೂಡ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ನಮಗೆ ಉಸಿರಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ, ಏರ್ವೇ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ, ಆ್ಯಂಡ್ ತುಂಬ ಹೆವಿನೆಸ್, ಚೆಸ್ಟಲ್ಲಿ ತುಂಬ ಹೆವಿನೆಸ್ ಆಗ್ತಾ ಇದೆ. ಮತ್ತು ಈಗ ಆಲ್ಮೋಸ್ಟ್ ರೆಸ್ಪಿರೇಟರಿ ಪ್ರಾಬ್ಲಮ್ ಬಂದರೆ ಅದರಲ್ಲಿ ಏನೇನೋ ಲೈಕ್ ಯಾವ ಥರ ಸಿಂಪ್ಟಮ್ಸ್ ಕಂಡ್ರೆ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ನಮಗೆ ಗೊತ್ತಾಗ್ಬಿಟ್ಟಿದೆ. ಯಾಕೆಂದರೆ ವಿ ಹ್ಯಾವ್ ಗಾನ್ ಥ್ರೂ ಕೋವಿಡ್ ಒಂದು ಸಿಚುವೇಶನ್ ನಾವು ದಾಟಿದ್ದಕ್ಕೆ ನಮಗೆಲ್ಲ ಗೊತ್ತಿದೆ. ನಾವೇ ಎಲ್ಲರ ಮನೆಯಲ್ಲೂ ಕೂಡ ಈಗ ಆಕ್ಸಿಮೀಟರ್ ಕೂಡ ಇದೆ. ಸೊ ನಾವು ಬೇಕಾದ್ರೆ ನಮ್ಮ ಆಕ್ಸಿಜನೇಷನ್ ಕಡಿಮೆ ಇದ್ದರೆ, ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಆದರೆ, ನಿದ್ರೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಹೆವಿನೆಸ್ ಆಫ್ ಚೆಸ್ಟ್ ಇದೆಲ್ಲ ಅನಿಸಿದ್ರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಶೋ ಇಟ್ ಟು ಎ ಡಾಕ್ಟರ್ ಆ್ಯಂಡ್ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕು. ಸೊ ಅದು ಬಿಟ್ಟು ಜಸ್ಟ್ ಒಂದು ರನ್ನಿಂಗ್ ನೋಸ್ ಆದ ಕೂಡಲೇ ಅಥವಾ ಜಸ್ಟ್ ಒಂದು ಕೆಮ್ಮು ಸ್ಟಾರ್ಟ್ ಆದ ಕೂಡಲೇ ನಾವು ತುಂಬ ಪ್ಯಾನಿಕ್ ಆಗಿ ತುಂಬ ಹೆದರ್ಕೊಂಡು ಏನು ಮಾಡುವಂಥ ಸಿಚುವೇಶನ್ ಏನೂ ಇಲ್ಲ. ಆ್ಯಂಡ್ ಯೂಶಲಿ ಲೈಕ್ ಅದರ್ ಇನ್ಫೆಕ್ಷನ್ ಇದ್ದಂಗೆ ಇದರಲ್ಲಿ ಕೂಡ ತುಂಬ ಸಿವಿಯರ್ ಜ್ವರ ಬರ್ಬೋದು. ಸೊ ಆ ಜ್ವರ ಎಲ್ಲ ಇದ್ದರೆ ನಾವೇನು ಮಾಡ್ತೀವಿ, ಯೂಶಲಿ ಒಂದು 2 ಡೇಸಲ್ಲಿ ಜ್ವರ ಸಬ್ಸೈಡ್ ಆಗಿಲ್ಲ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಇಲ್ಲ ಈಗ ಜ್ವರ ಸ್ಟಾರ್ಟ್ ಆದ ಕೂಡಲೇ ಎಲ್ಲರೂ ಪ್ಯಾರಾಸಿಟಮಾಲ್ ತಗೊಳ್ಳೋರೇ ಇದ್ದಾರೆ. ಸೊ ಇದಕ್ಕಿರೋ ಟ್ರೀಟ್ಮೆಂಟ್ ಕೂಡ ಹಾಗೆ ಇರುತ್ತೆ. ಆ್ಯಂಡ್ ಈಗ ಇದು ಬರೋದನ್ನ ಹೇಗೆ ತಡೆಗಟ್ಟೋದು ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಗೊತ್ತು ಮಾಸ್ಕ್. ಸೊ ಮಾಸ್ಕ್ ಯಾರು ಹಾಕಬೇಕು ಅಂದರೆ, ಈಗ ಇನ್ಫೆಕ್ಷನ್ ಇಲ್ಲದೆ ಇರೋರು ಮಾಸ್ಕ್ ಹಾಕೋಕ್ಕಿಂತ ಇನ್ಫೆಕ್ಷನ್ ಇರೋರು ಫಸ್ಟ್ ಮಾಸ್ಕ್ ಹಾಕಬೇಕು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಎಷ್ಟೋ ಜನರಿಗೆ ನೆಗಡಿ ಇರುತ್ತೆ, ಕೆಮ್ಮಿರುತ್ತೆ. ಸೊ ಅವ್ರೇನು ಮಾಡಬೇಕು, ಲೈಕ್ ದೇ ಕ್ಯಾನ್ ಮೇಕ್ ಎ ಹ್ಯಾಬಿಟ್ ಆಫ್ ವೇರಿಂಗ್ ಮಾಸ್ಕ್. ಸೊ ರೆಗ್ಯುಲರ್ಲಿ ಮಾಸ್ಕ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಪಬ್ಲಿಕ್ ಪ್ಲೇಸಸಲ್ಲಿ ನಾವು ಸೀನು ಅಂದರೆ ನಮಗೆ ಆಕ್ಷಿ ಬಂದಾಗ ಅಂದರೆ ಸೀನು ಹೊಡೆಯುವಾಗ ಅಥವಾ ಕೆಮ್ಮಿದಾಗ ಎಲ್ಲ ಎಷ್ಟೋ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗುತ್ತೆ. ಸೊ ಅದು ತಡೆಗಟ್ಟಲಿಕ್ಕೆ ಆಗುತ್ತೆ. ಸೊ ನಮಗೆ ಆ ಒಂದು ಲೈಕ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಓಕೆ ನನಗೆ ನೆಗಡಿ ಆಗಿದೆ, ಕೆಮ್ಮಾಗಿದೆ, ನನ್ನಿಂದ ಇದು ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗಬಾರ್ದು ಅಂತ ನಾವು ಮಾಸ್ಕ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಬಿಟ್ಟು ನನಗೆ ಕೆಮ್ಮಾಗಿದೆ, ಇನ್ನು ಯಾರಿಗೆ ಏನಾದರೂ ನಮಗೇನು ಅಂತ ಒಂದು ಆಟಿಟ್ಯೂಡ್ ಇದ್ದರೆ ಅದು ಏನಾಗುತ್ತೆ, ಈ ಥರ ಕಾಯಿಲೆಗಳು ಸ್ಪ್ರೆಡ್ ಆಗಲಿಕ್ಕೆ ಇರುವಂಥ ಒಂದು ಮೇನ್ ರೀಸನ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಏನಂದ್ರೆ, ನಮ್ಮ ಮಕ್ಕಳಿಗೆ ಏನಾದರೂ ನೆಗಡಿ ಕೆಮ್ಮು ಈ ಥರ ಇದ್ದರೆ ನಾವು ಶಾಲೆಗೆ ಕಳಿಸೋದ್ರನ್ನ ಸ್ವಲ್ಪ ಪ್ರಿವೆಂಟ್ ಮಾಡೋದು ಒಳ್ಳೆಯದು. ಯಾಕೆ ಅಲ್ಲಿ ನಮಗೆ ಗೊತ್ತು, ಮಕ್ಕಳಿಗೆ ನಾವು ಎಷ್ಟೇ ಹೇಳಿದರೂ ಗೊತ್ತಾಗಲ್ಲ. ಅವರು ಎಲ್ಲರ ಹತ್ರ ಶೇಕ್ ಹ್ಯಾಂಡ್ ಮಾಡ್ತಾರೆ, ಎಲ್ಲರನ್ನ ಹಿಡ್ಕೊಳ್ತಾರೆ, ಅದೇ ಬೆರಳು ಬಾಯಿಗೆ ಹಾಕ್ತಾರೆ, ಮೂಗಿಗೆ ಹಾಕ್ತಾರೆ. ಸೊ ಅವರಿಗೆ ಇನ್ಫೆಕ್ಷನ್ಸ್ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಆ್ಯಂಡ್ ಸೊ ಹಾಗಾಗಿ ಯಾರಿಗಾದರೂ ಜ್ವರ, ನೆಗಡಿ, ಕೆಮ್ಮು ಇದ್ದರೆ ಆ ಮಕ್ಕಳನ್ನು ಶಾಲೆಗೆ ಕಳಿಸೋದ್ರನ್ನ ನಾವು ಸ್ಟಾಪ್ ಮಾಡಬೇಕು. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ರೆಗ್ಯುಲರ್ಲಿ ನಮ್ಮ ಹ್ಯಾಬಿಟ್ ಆಫ್ ಹ್ಯಾಂಡ್ ವಾಷಿಂಗ್, ಎಲ್ಲಾದರೂ ಶೇಕ್ ಹ್ಯಾಂಡ್ ಮಾಡಿದರೆ ಆ್ಯಂಡ್ ಏನಾದರೂ ಕೆಲಸ ಮಾಡಿದ ಮೇಲೆ, ಒಂದು ಮನೆ ಬಂದ ಮೇಲೆ ಒಂದು ಶವರ್ ತಗೊಳ್ಳೋದು ಅಥವಾ ಹ್ಯಾಂಡ್ ವಾಶ್ ರೆಗ್ಯುಲರ್ ಆಗಿ ಮಾಡುವಂಥ ಹ್ಯಾಬಿಟನ್ನು ಮಾಡಬೇಕು. ಆ್ಯಂಡ್ ತುಂಬ ಜನರಿಗೆ ಇದೆ ಆ ಹ್ಯಾಬಿಟ್, ಮುಖದಲ್ಲೇ ಕೈ ಇರುತ್ತೆ, ಯಾವಾಗಲೂ ಮೂಗು ಹತ್ರ, ಬಾಯಿ ಹತ್ರ, ಕಿವಿ ಹತ್ರ ಕೈ ಇರುತ್ತೆ. ಸೊ ಅಂಥವರಿಗೂ ಕೂಡ ಈ ಥರ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ಈ ಕಂಟಾಮಿನೇಷನ್ ಆಗಿ ಆ ವೈರಸ್ ಬೇಗ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಏನಿದೆ ಅದು ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾನು ಹೇಳಿದಂಗೆ ಮಾಸ್ಕ್ ಯೂಸ್ ಮಾಡಬೇಕು. ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನಾವು ಲೈಕ್ ಪಬ್ಲಿಕ್ ಪ್ಲೇಸಸ್ಗೆ ಹೋಗುವುದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ರೆಗ್ಯುಲರ್ಲಿ ಸ್ಯಾನಿಟೈಸೇಷನ್ ಮಾಡಬೇಕು, ಅಂದರೆ ಕೈ ತೊಳೆಯೋದು ಅಥವಾ ಸ್ನಾನ ಮಾಡೋದು. ಸೊ ಈ ಥರ ಹ್ಯಾಬಿಟ್ಗಳು, ಒಳ್ಳೆ ಹ್ಯಾಬಿಟ್ಸನ್ನು ನಾವು ಫಾಲೋ ಮಾಡಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಇಮ್ಯುನಿಟಿ ಲೆವೆಲ್ಸನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಸೊ ಇಮ್ಯುನಿಟಿ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುವಂಥ ಹ್ಯಾಬಿಟ್ಸ್ಗಳಿಂದ ನಾವು ದೂರ ಇರಬೇಕು. ನಮಗೆ ಗೊತ್ತು, ಲೈಕ್ ಈ ಕೋವಿಡ್ ಆಗಲಿ ಅಥವಾ ಈ H1N1 ಆಗಲಿ ಅಥವಾ ಈಗಿರುವಂಥ HMPV ವೈರಸ್ ಆಗಲಿ, ಸೊ ಇದೆಲ್ಲ ನಮ್ಮ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ಗೆ ಕಾರಣ ಆಗುವಂಥ ವೈರಸ್ಗಳು. ಸೊ ಹಾಗಾಗಿ ನಮ್ಮ ಲಂಗ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಫಸ್ಟ್ ನಾವು ಏನು ಬಿಡಬೇಕು, ಸ್ಮೋಕಿಂಗ್ ಬಿಡಬೇಕು. ಸೊ ಸ್ಮೋಕಿಂಗ್, ಆಲ್ಕೋಹಾಲ್ ಈ ಥರ ಅಡಿಕ್ಷನ್ಸ್ ಇರೋರಾದರೆ ಅದನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಲೈಕ್ ದೇ ಕ್ಯಾನ್ ಪ್ರಿವೆಂಟ್ ದ ಕಾಂಪ್ಲಿಕೇಶನ್ಸ್. ಈಗ ಲಾಸ್ಟ್ ಟೈಮ್ ಕೋವಿಡ್ ಆದಾಗ ಕೂಡ ಸ್ಮೋಕರ್ಸ್ಗೆಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಸ್ಮೋಕಿಂಗನ್ನು ಆದಷ್ಟು ಬಿಡಬೇಕು. ಆ್ಯಂಡ್ ಅದರೊಟ್ಟಿಗೆ ಆಲ್ಕೋಹಾಲ್ ಕೂಡ ಕಂಟ್ರೋಲ್ ಮಾಡ್ಕೋಬೇಕು, ಲಿಮಿಟಲ್ಲಿ ತಗೋಬೇಕು ಅಥವಾ ಅದನ್ನು ಕಂಪ್ಲೀಟ್ಲಿ ಬಿಟ್ಟರೆ ತುಂಬ ಒಳ್ಳೆಯದು. ಸೊ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡಬೇಕು. ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ನಮಗೆಲ್ಲ ಗೊತ್ತು, ಲೈಕ್ ಇಟ್ಸ್ ನಾಟ್ ಪಾಸಿಬಲ್ ಓವರ್ ನೈಟ್. ಇವತ್ತು ರಾತ್ರಿ ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಇರುವಂಥ ಮಾತ್ರೆಗಳು ತಗೊಂಡೇನು ಇಮ್ಯುನಿಟಿ ಇಮಿಡಿಯೇಟ್ಲಿ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ಈಸ್ ಥ್ರೂ ಅವರ್ ಪ್ರಾಕ್ಟೀಸ್. ನಾವು ರೆಗ್ಯುಲರ್ಲಿ ಯಾವ ಥರ ಆಹಾರ ಕ್ರಮವನ್ನು ಫಾಲೋ ಮಾಡ್ತೀವಿ, ಎಷ್ಟು ವ್ಯಾಯಾಮ ಮಾಡ್ತೀವಿ, ಎಷ್ಟು ನಿದ್ರೆ ಮಾಡ್ತೀವಿ, ಸೊ ಇದರ ಮೇಲೆ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಲೈಕ್ ಡಿಪೆಂಡ್ ಆಗಿರುತ್ತೆ. ಈಗ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು 7 to 8 hours ನಾವು ನಿದ್ರೆ ಮಾಡಲೇಬೇಕು. ಬಿಕಾಸ್ ಆ ಟೈಮಲ್ಲಿ ನಿದ್ರೆಯಲ್ಲೇ ನಮ್ಮ ಬಾಡಿಯಲ್ಲಿ ಆಗುವಂಥ ಎಲ್ಲ ರಿಪೇರ್ ವರ್ಕ್ಸ್ ಆಗೋದೆಲ್ಲ ನಿದ್ರೆ ಮಾಡಿದಾಗ. ಬಟ್ ನಾವೀಗ ಏನು ಮಾಡ್ತೀವಿ ಅಂದರೆ, ರೆಗ್ಯುಲರ್ಲಿ ನಮ್ಮ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ, ಲೇಟ್ ಮಿಡ್ ನೈಟ್ ತನಕ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ. ನಮ್ಮ ನಿದ್ರೆ ಚೆನ್ನಾಗಾಗಲ್ಲ. ನಿದ್ರೆ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ನಮ್ಮ ಹೆಲ್ತ್ ಏನಿದೆ ಅದು ಹಾಳಾಗುತ್ತೆ. ನಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ನಮ್ಮ ಇಮ್ಯುನಿಟಿ ಲೆವೆಲ್ ಲೋ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಾವು ಹೆಲ್ತಿಯಾಗಿರಬೇಕು, ಇಮ್ಯುನಿಟಿ ಇಂಪ್ರೂವ್ ಆಗಬೇಕು ಅಂದರೆ ಅಟ್ಲೀಸ್ಟ್ 7 to 8 hours ಒಳ್ಳೆ ನಿದ್ರೆ ಮಾಡಬೇಕು. ಸೊ ನೆಕ್ಸ್ಟ್ ಇಸ್ ಫುಡ್. ಸೊ ನಾವು ಈ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆದಾಗ ಲೈಕ್ ಇನಿಷಿಯಲಿ ವಿ ಹ್ಯಾವ್ ಗಾನ್ ಥ್ರೂ ಆಲ್ ಸ್ಟೇಜಸ್.
ಫಸ್ಟ್ ಲಾಕ್ಡೌನ್ ಆದ ಕೂಡಲೇ, ಯಾಕಂದರೆ ಅಷ್ಟೆಲ್ಲ ರಜೆ ನಮಗೆ ಒಟ್ಟಿಗೆ ಯಾವತ್ತೂ ಸಿಕ್ಕಿಲ್ಲ. ಸೊ ಅದು ಲಾಕ್ಡೌನ್ ಆದ ಕೂಡಲೇ ಡಿಫ್ರೆಂಟ್ ಟೈಪ್ ಆಫ್ ಡಿಶಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆ ಕೇಕ್ಸು, ಒಳ್ಳೆ ಇದೆಲ್ಲ ತುಂಬ ಪುಡ್ಡಿಂಗ್ಸು, ಇದೆಲ್ಲ ನಾವು ಮನೆಗಳಲ್ಲಿ ಕುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಸ್ವಲ್ಪ ದಿವಸದಲ್ಲಿ ಆ ಲಾಕ್ಡೌನ್ ಎಲ್ಲ ಸರಿಯಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಹಾಗಾಗಿಲ್ಲ. ಅದು ಡಿಲೇ ಆಗ್ತಾ ಹೋದಂಗೆ ನಮ್ಮ ಸ್ಟ್ರೆಸ್ ಜಾಸ್ತಿ ಆಯಿತು, ನಮಗೂ ಇನ್ಫೆಕ್ಷನ್ ಬರ್ಬೋದು, ನಮ್ಮ ಕ್ಲೋಸ್ ರಿಲೇಟಿವ್ಸು ಡೆತ್ ಆಯಿತು. ಸೊ ಹಾಗಾಗಿ ನಮ್ಮ ಫುಡ್ಡೆಲ್ಲ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಇಮ್ಯುನಿಟಿ ಬೂಸ್ಟರ್ಸ್ ಹಿಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ವೈಟಮಿನ್ ಸಿ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ವೈಟಮಿನ್ ಡಿ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂಗಣದಲ್ಲಿರುವ ಅಮೃತ ಬಳ್ಳಿಯಲ್ಲಿ ಒಂದು ಏನೂ ಇಲ್ಲ, ಇಡೀ ಗಿಡನೇ ಕಿತ್ಕೊಂಡು ಹೋಗಿ ಕಷಾಯ ಮಾಡೋರಿದ್ರು. ಸೊ ವಿ ಆಲ್ ವರ್ ರನ್ನಿಂಗ್ ಆಫ್ಟರ್ ಇಮ್ಯುನಿಟಿ. ಸೊ ನಾವು ಆ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು ಅಂದರೆ ಒಂದು ದಿವಸದಲ್ಲಿ ಇದು ಆಗಲ್ಲ. ಸೊ ನಮ್ಮ ಆಹಾರ ಚೆನ್ನಾಗಿರಬೇಕು. ನಿಮ್ಮ ರೆಗ್ಯುಲರ್ ಫುಡ್ಡಲ್ಲಿ ತುಂಬ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ನಾನ್ ವೆಜಿಟೇರಿಯನ್ಸ್ ಆದರೆ ಒಳ್ಳೆ ಫಿಶ್ಶು, ಚಿಕನ್ ಇದೆಲ್ಲ ಇನ್ಕ್ಲೂಡ್ ಮಾಡಿದರೆ ಮಾತ್ರ ನಮ್ಮ ಇಮ್ಯುನಿಟಿ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಬರೀ ಧಾನ್ಯಗಳು ತಿಂತಾ ಇದ್ದರೆ ಅಥವಾ ಬರೀ ಹೈ ಶುಗರ್ ಇರುವಂಥ ಆಹಾರಗಳು ತಗೊಳ್ತಾ ಇದ್ರೆ ಏನಾಗುತ್ತೆ, ನಮ್ಮ ಇಮ್ಯುನಿಟಿ ಲೆವೆಲ್ ಲೋ ಆಗುತ್ತೆ. ಸೊ ನೀವು ನೋಡಿ, ಆ ಟೈಮಲ್ಲಿ ಕಾಂಪ್ಲಿಕೇಶನ್ ಜಾಸ್ತಿ ಆಗಿದ್ದು ಕೂಡ ಯಾರಿಗೆ ಡಯಾಬಿಟಿಸ್ ಎಲ್ಲ ಇದೆಯೋ, ಯಾರ್ದು ವೈಟಮಿನ್ ಡಿ ಲೆವೆಲ್ಸ್ ತುಂಬ ಲೋ ಇದೆಯೋ ಅವರಿಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗಿದೆ. ಸೊ ನಾವು ಈಗ ಕೋವಿಡ್ ಬಂದ ಮೇಲೆ ನಮಗೆ ಗೊತ್ತಾಗಿದೆ ಆ್ಯಕ್ಚುಲಿ, ಅಂದರೆ ವೈಟಮಿನ್ ಡಿ ಕ್ಯಾನ್ ಪ್ಲೇ ಎ ಮೇಜರ್ ರೋಲ್ ಇನ್ ಇಮ್ಯುನಿಟಿ ಅಂತ. ಇಲ್ಲಿ ತನಕ ನಾವೆಲ್ಲರೂ ಏನು ವಿಚಾರ ಮಾಡ್ತೇವೆ, ವೈಟಮಿನ್ ಡಿ ಬರೀ ಮೂಳೆ ಗಟ್ಟಿಯಾಗಲಿಕ್ಕೆ ಅಷ್ಟೇ ಬೇಕಾಗಿರೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹಾಗಲ್ಲ, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು ಅಂದರೆ ವೈಟಮಿನ್ ಡಿ ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಸೊ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಅದು ನಾರ್ಮಲ್ ಇದೆಯಾ ಅಂತ ನಾವು ನೋಡ್ಕೋಬೇಕು. ಎಸ್ಪೆಷಲಿ ಈ ಚಳಿಗಾಲದಲ್ಲಿ ನಾವು ಹೊರಗಡೆ ಹೋಗೋದು ಎಲ್ಲ ಕಡಿಮೆ. ಸೊ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಲೋ ಇರಲಿಕ್ಕೆ ಒಂದು ಕಾರಣ ಅಂದರೆ ಚಾನ್ಸಸ್ ಇದೆ. ಸೊ ಹಾಗಾಗಿ ವೈಟಮಿನ್ ಡಿ ಸಪ್ಲಿಮೆಂಟ್ಸನ್ನು ಬೇಕಾದ್ರೆ ತಿಂಗಳಿಗೊಮ್ಮೆ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಹೇಳಿದಂಗೆ ತುಂಬ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಆ್ಯಂಡ್ ಫಿಶ್ ಈ ಥರ ಐಟಮ್ಸ್, ಮೊಟ್ಟೆ ಇರ್ಬೋದು, ಇದೆಲ್ಲ ನಿಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಬೇಕು. ಶುಗರ್ ಹೈ ಇರುವಂಥ ಆಹಾರಗಳು ತಗೊಳ್ಳೋದ್ರನ್ನ ಕಂಪ್ಲೀಟ್ಲಿ ನಾವು ಬಿಡಬೇಕು. ಆ್ಯಂಡ್ ಡಯಾಬಿಟಿಸ್ ಇದ್ದವರಾದರೆ ಏನು ಮಾಡಬೇಕು, ಶುಗರ್ನ ಕಂಪ್ಲೀಟ್ ಹತೋಟಿಗೆ ಇಟ್ಕೊಂಡ್ರೆ ನಮಗೆ ಬರುವಂಥ ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಈ HMPV ಏನಿದೆ ಜಸ್ಟ್ ಲೈಕ್ ಎ ಕಾಮನ್ ಕೋಲ್ಡ್ ಬಂದಾಗೆ ಬಂದು ಹೋಗ್ಬಿಡುತ್ತೆ, ನಮ್ಗೆ ಏನೂ ಹೆಲ್ತ್ ಇಶ್ಯೂಸ್ ಆಗಲ್ಲ. ಆ್ಯಂಡ್ ಬಿಕಾಸ್ ನಮಗೆ ಇಷ್ಟೆಲ್ಲ ಹೆದರಿಕೆ ಆಗಲಿಕ್ಕಿರುವಂಥ ಮೇನ್ ರೀಸನ್ ವಾಸ್ ದಟ್ ಲಾಕ್ಡೌನ್. ಆ್ಯಕ್ಚುಲಿ ಎಷ್ಟೋ ತಿಂಗಳು ಲಾಕ್ಡೌನ್ ಆಗಿ ನಮ್ಗೆ ಏನೂ ಕೆಲಸ ಮಾಡಲಿಕ್ಕಾಗದೆ ನಮ್ಮ ಎಷ್ಟೋ ಕ್ಲೋಸ್ ರಿಲೇಟಿವ್ಸ್ ಡೆತ್ ಎಲ್ಲ ಆದಾಗ ಆಟೋಮೆಟಿಕ್ಲಿ ನಮ್ಮ ಮನಸ್ಸಲ್ಲಿ ಏನಿದೆ ಆ ಒಂದು ಹೆದರಿಕೆ ಇದೆ. ಸೊ ಹಾಗಾಗಿ ಒಂದು HMPV ವೈರಸ್ ಡಿಟೆಕ್ಟ್ ಆಗಿದೆ ಅಂತ ಹೇಳಿದ ಕೂಡಲೇ ನಮಗೇನಾಗಿತ್ತು, ಟೆನ್ಷನ್ ತುಂಬ ಸ್ಟಾರ್ಟ್ ಆಯಿತು. ಇಟ್ ಹ್ಯಾಸ್ ಬೀನ್ ಡಿಟೆಕ್ಟೆಡ್. ನಾವು ಯಾವ ಥರ ಟೆಸ್ಟ್ಗಳು ಮಾಡ್ತೀವಿ, ಎಷ್ಟು ಸ್ಕ್ರೀನಿಂಗ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ HMPV ವೈರಸ್ ಎಷ್ಟಿದೆ ಅದಕ್ಕಿಂತ ಎಷ್ಟೋ ಪಟ್ಟು ಕೊರೋನಾ ವೈರಸ್ ಈಗಲೂ ಡಿಟೆಕ್ಟ್ ಆಗ್ತಾ ಇದೆ. ಎಷ್ಟೋ ಡೇಂಜರಸ್ ಆಗಿರುವಂಥ ವೈರಸ್ಗಳಿದೆ. ಬಟ್ ನಮಗೊಂದು ಆಂಗ್ಸೈಟಿ ಡೆವಲಪ್ ಆದರೆ ಏನಾಗುತ್ತೆ, ನಾವು ಅದೇ ಟೆಸ್ಟ್ ಮಾಡ್ತಾ ಇರ್ತೀವಿ. ಸ್ಕ್ರೀನಿಂಗ್ ಎಷ್ಟು ಮಾಡ್ತೀವಿ ಅದರ ಮೇಲೆ ಕೇಸಸ್ ಕೂಡ ಫೈಂಡ್ ಆಗುತ್ತೆ. ಜಾಸ್ತಿ 1,00,000 ಸ್ಕ್ರೀನಿಂಗ್ ಮಾಡಿದರೆ ಎಷ್ಟೋ 1,000 ಕೇಸಸ್ ನಮಗೆ ಸಿಗುತ್ತೆ. 1,000 ಸ್ಕ್ರೀನಿಂಗ್ ಮಾಡಿದರೆ ನಮಗೆ ಎಷ್ಟೋ ಲೈಕ್ ಒಂದು 8-10 ಅಥವಾ 10-20 ಕೇಸಸ್ ಸಿಗ್ಬೋದು. ಸೊ ದಿಸ್ ಆಲ್ ಡಿಪೆಂಡ್ಸ್ ಆನ್ ದ ಸ್ಕ್ರೀನಿಂಗ್. ಅದಕ್ಕೆ ನಾವು ಏನು ಹೆದರುವಂಥ ನೆಸೆಸಿಟಿನೇ ಇಲ್ಲ. ಇದು ಬಾಕಿ ಇರುವಂಥ ಲೈಕ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ಗೆ ಕಾರಣ ಆಗುವಂಥ ವೈರಸ್ ಇದ್ದಂಗೆ. ಬಟ್ ವಿ ಕ್ಯಾನ್ ಟೇಕ್ ಪ್ರಿಕಾಷನ್. ಈಗೇನು ಮ್ಯೂಟೇಷನ್ ಆಗಿ ಅದು ಲೈಫ್ ಥ್ರೆಟ್ನಿಂಗ್ ಆಗಿರುವಂಥ ಕಂಡೀಷನ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಬಟ್ ನಾವು ಪ್ರಿಕಾಷನ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಬರುವಂಥ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ, ನಮ್ಮ ಹೆಲ್ತ್ ಆ್ಯಕ್ಚುಲಿ ಇಂಪ್ರೂವ್ ಆಗುತ್ತೆ. ಸೊ ಇದು ಆಹಾರದ ಬಗ್ಗೆ ಆಯಿತು, ಇಮ್ಯುನಿಟಿ ಆಯಿತು, ಒಳ್ಳೆ ರೆಸ್ಟ್ ಆಯಿತು. ಇದರೊಟ್ಟಿಗೆ ರೆಗ್ಯುಲರ್ ಎಕ್ಸಸೈಸ್ ಕೂಡ ನಾವು ಮಾಡಿದರೆ ನಮಗೆ ಯಾವ ವೈರಸ್ಸು ಇನ್ಫೆಕ್ಷನು ಆಗಲ್ಲ. ಯಾವ ವೈರಸ್ ಇನ್ಫೆಕ್ಷನ್ ಆಗಲ್ಲ ಅಂತಲ್ಲ, ಸಾರಿ, ಇನ್ಫೆಕ್ಷನ್ ಆದರೆ ನಮಗೆ ಬರುವಂಥ ಕಾಂಪ್ಲಿಕೇಶನ್ಸ್ ಏನಿದೆ ಅದು ಕಂಪ್ಲೀಟ್ಲಿ ನಾವು ಮಿನಿಮೈಸ್ ಮಾಡ್ಬೋದು. ಅದು ಬಿಟ್ಟು ನಾವು ತುಂಬ ಸ್ಟ್ರೆಸ್ಸಲ್ಲಿ ಇರುವಂಥ ಏನೂ ನೆಸೆಸಿಟಿ ಇಲ್ಲ. ಎಲ್ಲರೂ ಹ್ಯಾಪಿಯಾಗಿರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.